Hello friends, once again welcome back to my channel. Today I am going to explain 8th standard curiosity textbook of science, the chapter number 4 electricity and magnetic and heating effect. ಇದನ್ನು ನಾವು 8ನೇ ತರಗತಿಯ ಕುತೂಹಲದಿಂದ ವಿದ್ಯುತ್ ಕಾಂತೀಯ ಮತ್ತು ಉಷ್ಣದ ಪರಿಣಾಮಗಳನ್ನು ನೋಡೋಣ. Friends, many of you have been commenting and requesting me to explain science in Kannada because the NCERT syllabus can be a little difficult to understand in English. That's why I'm explaining these lessons in Kannada. However, I won't be translating the textbook sentence by sentence. Instead, I'll explain the gist of each page, the main concept and the important points in simple Kannada so that you can understand the topic easily. I hope this helps you learn better. Thank you for your support. Let's start. In the first page, you can see, okay, in this page you are going to learn ಇಲ್ಲಿ ಏನಿದೆಯಪ್ಪ ಅಂತ ಅಂದರೆ ಚಟುವಟಿಕೆ 4.1 ಇದೆ. ಆಕ್ಟಿವಿಟಿ 4.1 ಅಲ್ಲಿ ಏನಿದೆಯಪ್ಪ ಅಂತಂದರೆ, ಸೊ ಇಲ್ಲಿ ಮೋಹಿನಿ ಮತ್ತು ಆಕರ್ಷ್ ಅನ್ನೋ ವಿಜ್ಞಾನ ಪ್ರದರ್ಶಕಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವಿದ್ಯುತ್ ಕಾಂತ ಮಾದರಿಯನ್ನು ನೋಡ್ತಾರೆ. ಕಬ್ಬಿಣದ ಮೊಳಗೆ ತಂತಿಯನ್ನು ಸುತ್ತಿ ಬ್ಯಾಟ್ರಿಗೆ ಜೋಡಿಸಲಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸ್ವಿಚ್ ಆನ್ ಮಾಡಿದಾಗ ಕಬ್ಬಿಣದ ಮೊಳೆ ಕಾಗದದ ಕ್ಲಿಪ್ಗಳನ್ನು ಅಯಸ್ಕಾಂತದಂತೆ ಆಕರ್ಷಿಸುತ್ತದೆ. ಸ್ವಿಚ್ ಆಫ್ ಮಾಡಿದಾಗ ಆ ಕ್ಲಿಪ್ಗಳು ಕೆಳಗೆ ಬೀಳುತ್ತೆ. ಇದರಿಂದ ಅವರು ವಿದ್ಯುತ್ ಪ್ರವಾಹ ಹರಿದಾಗ ಕಾಂತೀಯ ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನು ತಿಳಿದುಕೊಳ್ತಾರೆ. ಸೊ ಹಾಗಾದರೆ ಇಲ್ಲಿ ಒಂದು ಕ್ವಶನ್ ಇದೆ, ಡಸ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಹ್ಯಾವ್ ಅ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತಂದರೆ ವಿದ್ಯುತ್ ಪ್ರವಾಹಕ್ಕೆ ಕಾಂತೀಯ ಪರಿಣಾಮ ಇದೆಯಾ? ಹೌದು. ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಹರಿದಾಗ ಅದರ ಸುತ್ತ ಒಂದು ಕಾಂತೀಯ ಕ್ಷೇತ್ರ ಅಂತ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗತ್ತೆ ಅನ್ನೋದು ಆನ್ಸರ್, ಈ ಕ್ವಶನಿಗೆ ಆನ್ಸರ್. ಓಕೆ, ನೆಕ್ಸ್ಟು ಇಲ್ಲಿ ಚಟುವಟಿಕೆ 4.1 ಲೆಟ್ ಅಸ್ ಇನ್ವೆಸ್ಟಿಗೇಟ್. ಸೊ ನಾವು ಇನ್ವೆಸ್ಟಿಗೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ದ ಪಿಕ್ಚರ್ ಹಿಯರ್. ಇಲ್ಲೇನಾಗುತ್ತಪ್ಪ ಅಂತಂದರೆ ಒಂದು ಬ್ಯಾಟ್ರಿ, ತಂತಿ ಸ್ವಿಚ್, ನೆಕ್ಸ್ಟು ಕಂಪಾಸ್ ಬಾಕ್ಸನ್ನು ಬಳಸ್ತಾ ಇದ್ದಾರೆ. ಕಾಂತ ಸೂಚಿಯ ಮೇಲೆ ಒಂದು ತಂತಿಯನ್ನು ನಾವು ಇಡಲಾಗಿದೆ. ಸ್ವಿಚ್ ಆನ್ ಮತ್ತು ಆಫ್ ಮಾಡಿದಾಗ ಕಾಂತ ಸೂಚಿಯನ್ನು ನಾವು ಗಮನಿಸಲಾಗುತ್ತದೆ. ಗಮನಿಸಿದ ಇಲ್ಲಿ ಫಲಿತಾಂಶ ಏನಪ್ಪ ಅಂತ ಅಂದರೆ, ಸ್ವಿಚ್ ಆಫ್ ಮಾಡಿದಾಗ ಕಾಂತ ಸೂಚಿ ಉತ್ತರ ಮತ್ತು ದಕ್ಷಿಣದ ಒಂದು ಡೈರೆಕ್ಷನಲ್ಲಿ, ಉತ್ತರ ಅಂತ ಅಂದರೆ ನಾರ್ತ್ ಆ್ಯಂಡ್ ಸೌತ್ ಡೈರೆಕ್ಷನಲ್ಲಿ ನಿಲ್ಲುತ್ತೆ. ಸ್ವಿಚ್ ಆನ್ ಮಾಡಿದಾಗ ಇದು ವಾಪಸ್ಸು ತನ್ನ ಸ್ಥಾನದಿಂದ ತಿರುಗುತ್ತೆ, ಅದು ಡಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ಬೋದು. ಓಕೆ ಫೈನ್, ಇಷ್ಟು ಈ ಒಂದು ಪೇಜಲ್ಲಿ ಇದೆ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಪೇಜ್. ಈ ಪೇಜಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ನೋಡಿ. ಇಲ್ಲಿ ನಾವು ಏನನ್ನು ಗಮನಿಸ್ತಾ ಇದ್ವಿ 4.1 ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಫಿಗರ್ 4.1 ನಾವು ಏನು ಗಮನಿಸ್ತಾ ಇದ್ವಿ, ಸ್ವಿಚ್ ಆನ್ ಮಾಡಿದಾಗ ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಹರಿಯತ್ತೆ. ಆವಾಗ ಕಂಪಾಸ್ ಸೂಜಿ ತನ್ನ ಮೂಲ ಸ್ಥಾನದಿಂದ ತಿರುಗತ್ತೆ, ಡಿಫ್ಲೆಕ್ಟ್ ಆಗುತ್ತೆ. ಸ್ವಿಚ್ ಆಫ್ ಮಾಡಿದಾಗ ವಿದ್ಯುತ್ ಪ್ರವಾಹ ನಿಲ್ಲತ್ತೆ. ಆಗ ಈ ಒಂದು ಕಂಪಾಸ್ ಇದೆಯಲ್ಲ, ಸೂಜಿ ಮತ್ತೆ ತನ್ನ ಮೂಲ ಉತ್ತರ ಮತ್ತು ದಕ್ಷಿಣ ಅಂದರೆ ನಾರ್ತ್ ಮತ್ತು ಸೌತ್ಗೆ ದಿಕ್ಕಿಗೆ ಬರುತ್ತೆ. ಸೊ ಹಾಗಾದರೆ ಇದರಿಂದ ನಮಗೆ ಏನು ಗೊತ್ತಾಯಿತು? ಸೊ ವಾಟ್ ಡು ಯು ಅಬ್ಸರ್ವ್ ಆಯಿತು. ನೆಕ್ಸ್ಟ್ ವಾಟ್ ಡು ಯು ಲರ್ನ್ ಅಂತ ಹೇಳಿ ಅಂತಲೂ ಇದೆ. ಸೊ ಏನು ಗೊತ್ತಾಯಿತು ಅಂತಂದರೆ, ಕಂಪಾಸ್ ಸೂಜಿ ಒಂದು ಸಣ್ಣ ಮ್ಯಾಗ್ನೆಟ್ ಥರ ಕೆಲಸ ಮಾಡ್ತಾ ಇದೆ. ಸೊ ವಿದ್ಯುತ್ ಹರಿಯುವ ತಂತಿಯ ಹತ್ತಿರ ಬಂದಾಗ ಸೂಜಿ ತಿರುಗೋದ್ರಿಂದ ತಂತಿಯ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿದ್ಯುತ್ ಹರಿಯುವವರಿಗೆ ಮಾತ್ರ ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ವಿದ್ಯುತ್ ನಂತರ ಕೂಡಲೇ ಆ ಒಂದು ಮ್ಯಾಗ್ನೆಟಿಕ್ ಎಫೆಕ್ಟ್ ಕೂಡ ಮಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇಲ್ಲಿ ಕಾಂತೀಯ ಕ್ಷೇತ್ರ ಅಂತ ಅಂದರೆ ಏನು, ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತ ಕೇಳ್ತಿದಾರಲ್ವಾ. ಕಾಂತೀಯ ಕ್ಷೇತ್ರ, ಮ್ಯಾಗ್ನೆಟಿಕ್ ಫೀಲ್ಡ್ ಹೇಳಿದಾರಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅಂದರೆ ಏನು ಅಂತ ಅಂದರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅಯಸ್ಕಾಂತ ಅಥವಾ ವಿದ್ಯುತ್ ಹರಿಯುವ ತಂತಿಯ ಸುತ್ತ ಅದರ ಒಂದು ಕಾಂತೀಯ ಪರಿಣಾಮ ಅನುಭವವಾಗುವ ಪ್ರದೇಶವನ್ನು ನಾವು ಕಾಂತೀಯ ಕ್ಷೇತ್ರ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಒನ್ಸ್ ಅಗೇನ್, ಅಯಸ್ಕಾಂತ ಅಥವಾ ವಿದ್ಯುತ್ ಹರಿಯುವ ಒಂದು ತಂತಿಯ ಸುತ್ತ ಅದರ ಒಂದು ಮ್ಯಾಗ್ನೆಟಿಕ್ ಎಫೆಕ್ಟ್ ಅಥವಾ ಕಾಂತೀಯ ಪರಿಣಾಮ ಅನುಭವವಾಗುತ್ತಲ್ಲ, ಆ ಒಂದು ಏರಿಯಾ ಅಥವಾ ಆ ಒಂದು ರೀಜನನ್ನು ನಾವು ಏನು ಹೇಳ್ತೀವಿ ಅಂತ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ವರ್ಡ್ ಇಂಟ್ರೊಡ್ಯೂಸ್ ಆಗಿದೆ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಹಾಗಂತ ಅಂದರೆ ಏನು ಅಂತಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ ಅಂದರೆ ಏನಪ್ಪ ಅಂತಂದರೆ, ವಿದ್ಯುತ್ ಪ್ರವಾಹವು ಒಂದು ವಾಹಕ ಯಾವುದಾದ್ರೂ ಆಗಿರ್ಬೋದು, ಒಂದು ತಂತಿಯ ಮೂಲಕ ಹರಿದಾಗ ಅದರ ಸುತ್ತ ಒಂದು ಕಾಂತೀಯ ಕ್ಷೇತ್ರ ಉಂಟಾಗತ್ತೆ ಅಂತ ಹೇಳಿದ್ವಲ್ವಾ. ಇದನ್ನೇ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಥವಾ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿಬಿಟ್ಟು ಕರಿತೇವೆ. ಓಕೆ, ನೆಕ್ಸ್ಟ್ ಇಲ್ಲಿ ಬಿ ಅ ಸೈಂಟಿಸ್ಟ್, ನೀವೊಂದು ವಿಜ್ಞಾನಿ ಆಗಿ ಇಲ್ಲಿ ಇದನ್ನು
ಓದಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಇಲ್ಲಿ ಒಂದು ಸೈಂಟಿಸ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಂತ ಹೇಳಿಬಿಟ್ಟು ಯಾರಂತ ಅಂದರೆ ಇವರು ಹಾನ್ಸ್ ಕ್ರಿಶ್ಚಿಯನ್ ಆಸ್ಟಡ್ ಅವರು 1820ರಲ್ಲಿ ಡೆನ್ಮಾರ್ಕ್ನ ಒಂದು ವಿಜ್ಞಾನಿ ಹಾನ್ಸ್ ಕ್ರಿಶ್ಚಿಯನ್ ಆಸ್ಟಡ್ ಅವರು ವಿದ್ಯುತ್ ಮತ್ತು ಕಾಂತೀಯತೆಯ ನಡುವೆ ಸಂಬಂಧವಿದೆ ಅಂತ ಹೇಳಿಬಿಟ್ಟು ಇವರೇ ಕಂಡುಹಿಡಿದಿದ್ದು. ಓಕೆ, ಅವರು ವಿದ್ಯುತ್ ವಲಯವನ್ನು ಆನ್ ಆ್ಯಂಡ್ ಆಫ್ ಮಾಡಿದಾಗ ಹತ್ತಿರದಲ್ಲಿದ್ದ ದಿಕ್ಸೂಚಿಯ ಸೂಚಿ ತಿರುಗ್ತಾ ಇತ್ತಲ್ಲ ಅದನ್ನು ಗಮನಿಸಿತು. ನಂತರ ಈ ಪ್ರಯೋಗದಿಂದ ವಿದ್ಯುತ್ ಪ್ರವಾಹವು ಕಾಂತೀಯ ಕ್ಷೇತ್ರವನ್ನು ಉಂಟು ಮಾಡುತ್ತೆ ಅಂತ ಹೇಳಿಬಿಟ್ಟು ಇವರು ಪ್ರೂವ್ ಮಾಡಿದ್ರು. ಯಾರು? ಹ್ಯಾನ್ಸ್ ಕ್ರಿಶ್ಚಿಯನ್ ಆಯ್ಸ್ಟೆಡ್. ಓಕೆ, ನೆಕ್ಸ್ಟು ಕಂಪ್ಲೀಟಾಗಿ ಈ ಒಂದು ಪೇಜ್ನಲ್ಲಿ ಏನನ್ನು ಕಲ್ತ್ವಿ ನಾವು ಅಂತಂದರೆ ವಿದ್ಯುತ್ ಪ್ರವಾಹ ಹರಿಯುವ ತಂತಿಯ ಸುತ್ತ ಕಾಂತೀಯ ಕ್ಷೇತ್ರ ಉಂಟಾಗುತ್ತೆ. ಇದನ್ನೇ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ ಅಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಈ ಒಂದು ಮಹತ್ವದ ಸಂಬಂಧವನ್ನು 1820ಯಲ್ಲಿ ಹಾನ್ಸ್ ಕ್ರಿಶ್ಚಿಯನ್ ಆರ್ಸ್ಟೆಡ್ ಅನ್ನೋರು ಕಂಡುಹಿಡಿದ್ರು. ಓಕೆ, ಈ ಪೇಜಲ್ಲಿ ಆಯಿತು. ನೆಕ್ಸ್ಟ್ ಮೂವಿಂಗ್ ಟು ದ ಪೇಜ್, ದಟ್ ಈಸ್ ಪೇಜ್ ನಂಬರ್ 49 ಏನಿದೆ ನೋಡೋಣ. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂತಂದರೆ ವಿದ್ಯುತ್ ಕಾಂತ ಹೇಳ್ಬೋದು. ಈ ಪುಟದಲ್ಲಿ ನಾವು ಏನು ಹೇಳ್ತೀವಪ್ಪ ಅಂತಂದರೆ ವಿದ್ಯುತ್ ಬಳಸಿ ಅಯಸ್ಕಾಂತವನ್ನು ನಾವು ಹೇಗೆ ತಯಾರಿಸಬಹುದು ಅನ್ನೋದನ್ನು ತಿಳಿಸಲಾಗಿದೆ. ಇಲ್ಲಿ 4.2 ಯಲ್ಲಿ ಒಂದು ಆ್ಯಕ್ಟಿವಿಟಿ ಇದೆ. ಸೊ ಈ ಆ್ಯಕ್ಟಿವಿಟಿಯನ್ನು ನೋಡಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಅಂತಂದರೆ ವಿದ್ಯುತ್ ಯಾವುದು ಸುಮಾರು 50 ಸೆಂಟಿಮೀಟರ್ ಇರುವ ಒಂದು ಇನ್ಸುಲೇಟೆಡ್ ತಂತಿ. ಓಕೆ, ಇನ್ಸುಲೇಟೆಡ್ ತಂತಿ ಇದೆ, ಒಂದು ಕಬ್ಬಿಣದ ಮೊಳೆ ಇದೆ, ಅದಾದಮೇಲೆ ನೆಕ್ಸ್ಟು ಸೆಲ್ ಇದೆ ನೀವು ನೋಡಬಹುದು. ಅದಾದಮೇಲೆ ನೆಕ್ಸ್ಟು ಕೆಲವು ಕಬ್ಬಿಣದ ಪೇಪರ್ ಕ್ಲಿಪ್ಗಳು ಇಲ್ಲಿ ಅಂಟ್ಕೊಂಡಿದೆಯಲ್ಲ ಆ ಪೇಪರ್ ಕ್ಲಿಪ್ಗಳು ಬೇಕಾಗುತ್ತೆ. ಸೊ ಹಾಗಾದರೆ ಯಾವ ರೀತಿಯಾಗಿ ಮಾಡಬೇಕು ಅಂತಂದರೆ ಕಬ್ಬಿಣದ ಮೊಳೆಯ ಸುತ್ತ ಒಂದು ತಂತಿಯನ್ನು ನಾವು ಬಿಗಿಯಾಗಿ ಸುತ್ತಬೇಕು. ತಂತಿಯ ಎರಡೂ ತುದಿಗಳನ್ನು ನಾವು ಬ್ಯಾಟ್ರಿಗೆ ಜೋಡಿಸಬೇಕು. ಇಲ್ಲಿ ತುದಿ ಇದೆಯಲ್ಲ ಅದನ್ನು ನಾವು ಬ್ಯಾಟ್ರಿಗೆ ಜೋಡಿಸಿದ್ದೀವಿ. ಓಕೆ, ಮೊಳೆಯನ್ನು ಪೇಪರ್ ಕ್ಲಿಪ್ಗೆ ಹತ್ತಿರ ತಂದಾಗ ಇಟ್ ಅಟ್ರಾಕ್ಟ್ಸ್. ಏನು ಮಾಡುತ್ತೆ, ಆ ಪೇಪರ್ ಕ್ಲಿಪ್ಗಳಿಗೆ ಹತ್ತಿರ ಬಂದಾಗ ನೀವು ನೋಡಬಹುದು ಇಲ್ಲಿ ಇದು ಅಟ್ರಾಕ್ಟ್ ಆಗ್ತಾ ಇದೆ. ಓಕೆ, ಹಾಗಾದರೆ ಅಬ್ಸರ್ವೇಷನ್ ಏನು ಅಂದರೆ ವಿದ್ಯುತ್ ಪ್ರವಾಹ ಹರಿದಾಗ ಮೊಳೆ ಅಯಸ್ಕಾಂತದಂತೆ ವರ್ತಿಸಿ ಪೇಪರ್ ಕ್ಲಿಪ್ಗಳನ್ನು ಆಕರ್ಷಿಸುತ್ತದೆ ಅನ್ನೋದು ಈ ಒಂದು ಆ್ಯಕ್ಟಿವಿಟಿಯಲ್ಲಿ ಕೊಟ್ಟಿದ್ದಾರೆ. ಬ್ಯಾಟ್ರಿಯನ್ನು ಬೇರ್ಪಡಿಸಿದಾಗ ವಿದ್ಯುತ್ ನಿಂತು ಮೊಳೆ ತನ್ನ ಅಯಸ್ಕಾಂತ ಗುಣವನ್ನು ಕಳೆದುಕೊಳ್ಳುತ್ತೆ ಮತ್ತು ಪೇಪರ್ ಕ್ಲಿಪ್ಗಳು ಅದು ಕೆಳಗೆ ಬೀಳುತ್ತೆ. ಅರ್ಥ ಆಯ್ತಾ? ಸೊ ನಾವೇ ಒಂದು ಏನದು ವಿದ್ಯುತ್ ಅಯಸ್ಕಾಂತವನ್ನು ಮಾಡಬಹುದು ಅನ್ನೋದನ್ನು ಇಲ್ಲಿ ತೋರಿಸ್ಬೋದು. ಕಂಪ್ಲೀಟ್ ತೀರ್ಮಾನ ಏನು ಅಂತಂದರೆ ವಿದ್ಯುತ್ ಪ್ರವಾಹ ಹರಿದಾಗ ಮಾತ್ರ ಅಯಸ್ಕಾಂತವು ಕಬ್ಬಿಣದ ಮೊಳೆಯನ್ನು ಅಂತಂದರೆ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಹೇಳಿಬಿಟ್ಟು ಕರಿತೇವೆ. ಓಕೆ, ನೆಕ್ಸ್ಟ್ ಇಲ್ಲಿ 4.3 ಯಲ್ಲಿ ಒಂದು ಆ್ಯಕ್ಟಿವಿಟಿ ಇದೆ. ಇದನ್ನು ನೋಡಿ ಏನಿದೆ ಅಂತಂದರೆ ಇಲ್ಲಿ ಸುರುಳಿ ಕಾಯಿಲನ್ನು ತಯಾರಿಸೋದು. ಸೊ ಕಾಯಿಲನ್ನು ಯಾವ ರೀತಿಯಾಗಿ ತಯಾರಿಸೋದು ಅಂತ ಹೇಳಿಬಿಟ್ಟು ನೋಡೋಣ. ಆ ಕಾಯಿಲ್ ಆಫ್ ಎ ಇನ್ಸುಲೇಟೆಡ್ ವೈರ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಬಹುದು ನಾವಿಲ್ಲಿ ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ಏನು ಬೇಕು ಅಂತ ಹೇಳಿಬಿಟ್ರೆ 100 ಸೆಂಟಿಮೀಟರ್ ಉದ್ದದ ಒಂದು ಇನ್ಸುಲೇಟೆಡ್ ತಂತಿ ಬೇಕು. ಓಕೆ, ನೆಕ್ಸ್ಟು ಚಾರ್ಟ್ ಪೇಪರ್ ಬೇಕು, ಕಬ್ಬಿಣದ ಮೊಳೆ ಬೇಕು, ಬ್ಯಾಟ್ರಿ ಬೇಕು, 2 ಕಂಪಾಸ್ ಬೇಕು. ಓಕೆ, 2 ಕಂಪಾಸ್ ಬೇಕು, ಆಮೇಲೆ ನೆಕ್ಸ್ಟು ಪೇಪರ್ ಕ್ಲಿಪ್ ಬೇಕು. ಓಕೆ ಫೈನ್, ಇದು ಕಂಟಿನ್ಯೂ ಆಗಿದೆ ಪೇಜ್ ನಂಬರಲ್ಲಿ. ಸೊ ಏನು ಮಾಡುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸರಿ, ಬರೀ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ. ಏನಪ್ಪ ಅಂತಂದರೆ ಇಲ್ಲಿ ಚಾರ್ಟ್ ಪೇಪರನ್ನು ಪೆನ್ಸಿಲ್ ಗಾತ್ರದ ಒಂದು ಸಿಲಿಂಡರ್ ಆಕಾರದಲ್ಲಿ ಸುತ್ತಬೇಕು. ಓಕೆ, ಸುತ್ತದ ಮೇಲೆ ಏನಾಗುತ್ತಪ್ಪ ಅಂತಂದರೆ ಅದಕ್ಕೆ ಸುಮಾರು ಒಂದು 50 ಸುತ್ತು ತಂತಿಯನ್ನು ಬಿಗಿಯಾಗಿ ಸುತ್ತಬೇಕು. ಹೀಗೆ ಮಾಡೋದ್ರಿಂದ ಆ ಒಂದು ಸಿಲಿಂಡ್ರಿಕಲ್ ಕಾಯಿಲು ರೆಡಿ ಆಗುತ್ತೆ. ಓಕೆ, ನೆನ್ಪಿಡಿ, ತಂತಿಯಲ್ಲಿ ವಿದ್ಯುತ್ ಹರಿದ್ರೆ ಕಾಂತೀಯ ಕ್ಷೇತ್ರ ಉಂಟಾಗುತ್ತೆ. ಕಬ್ಬಿಣದ ಮೊಳೆಯ ಸುತ್ತ ತಂತಿ ಸುತ್ತಿ ವಿದ್ಯುತ್ ಹರಿಸಿದ್ರೆ ಅದು ಸಹ ಒಂದು ಎಲೆಕ್ಟ್ರೋಮ್ಯಾಗ್ನೆಟ್ ಆಗುತ್ತೆ. ಓಕೆ, ವಿದ್ಯುತ್ ನಿಂತರೆ ಕಾಂತೀಯ ಗುಣವು ಸಹ ನಿಂತು ಹೋಗುತ್ತೆ. ಸೊ ಸಿಂಪಲ್ಲಾಗಿ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಸಮಪ್ ಮಾಡಬೇಕು ಅಂತ ಅಂದರೆ ಏನು ಮಾಡ್ಬೋದು ಅಂತ ಅಂದರೆ ನಿಮಗೆ ಕೇಳ್ಬೋದು, ನಾನು ಮಕ್ಕಳೇ ವಿದ್ಯುತ್ ಬಳಸಿ ಅಯಸ್ಕಾಂತವನ್ನು ಮಾಡಬಹುದೇ ಅಂತ ಕೇಳಿದ್ರೆ ಹೌದು, ಕಬ್ಬಿಣದ ಮೊಳೆಯ ಸುತ್ತ ತಂತಿಯನ್ನು ಸುತ್ತಿ ಬ್ಯಾಟ್ರಿಗೆ ಜೋಡಿಸಿದಾಗ ವಿದ್ಯುತ್ ಹರಿದಾಗ ಮೊಳೆ ಅಯಸ್ಕಾಂತದಂತೆ ವರ್ತಿಸಿ ಪೇಪರ್ ಕ್ಲಿಪ್ಪನ್ನು ಆಕರ್ಷಿಸುತ್ತೆ. ವಿದ್ಯುತ್ ನಿಂತ ಕೂಡಲೇ ಆ ಆಕರ್ಷಣೆಯೂ ಸಹ ನಿಲ್ಲತ್ತೆ. ಇಂತಹ ತಾತ್ಕಾಲಿಕ ಅಯಸ್ಕಾಂತವನ್ನು ನಾವು, ಅದು ಪರ್ಮನೆಂಟ್ ಅಯಸ್ಕಾಂತ ಅಲ್ಲ, ತಾತ್ಕಾಲಿಕ, ತೆಗೆದ ತಕ್ಷಣ ಆಯಿತು. ಅದೇ ನೀವು ಮ್ಯಾಗ್ನೆಟ್ ನೋಡ್ಬೋದು, ನಾವು ಬ್ಲ್ಯಾಕ್ ಕಲರ್ ಮ್ಯಾಗ್ನೆಟ್ ಯೂಸ್ ಮಾಡ್ತೀವಲ್ಲ, ಅದೇನಿಲ್ಲ, ಯಾವಾಗಲೂ ತನ್ನ ಗುಣವನ್ನು ಆಕರ್ಷಿಸುವ ಗುಣವನ್ನು ಕಾಯ್ದಿರಿಸ್ಕೊಂಡೇ ಇರುತ್ತೆ. ಸೊ ಬಟ್ ಇದು ಒಂದು ತಾತ್ಕಾಲಿಕ ಅಂತ ಹೇಳ್ಬೋದು. ಓಕೆ, ತಾತ್ಕಾಲಿಕ
ಗುಣವನ್ನು ಹೊಂದಿದೆ ಅಲ್ವಾ. ಸೊ ಈ ಒಂದು ಬ್ಯಾಟ್ರಿನ ತೆಗೆದುಬಿಟ್ವಿ ಅಂತ ಅಂದರೆ ಅದು ಕ್ಲಿಪ್ಪನ್ನು ಕೆಳಗಡೆ ಎಲ್ಲ ಕ್ಲಿಪ್ಗಳು ಪಟಪಟ ಅಂತ ಕೆಳಗಡೆ ಬೀಳ್ತವೆ. ಓಕೆ ಫೈನ್. ಇಂಥ ತಾತ್ಕಾಲಿಕ ಅಯಸ್ಕಾಂತವನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಸೊ ಮುಂದಿನ ಚಟುವಟಿಕೆಯಲ್ಲಿ ಅದೇ ಈಗ ಇಲ್ಲಿ ಸ್ಟಾರ್ಟ್ ಮಾಡಿದ್ನಲ್ವಾ, 50 ಸುತ್ತಿ ಒಂದು ಸುರುಳಿಯನ್ನು ತಯಾರಿಸೋಣ ಮತ್ತು ಅದರ ಒಂದು ಕಾಂತೀಯ ಪರಿಣಾಮವನ್ನು ನಾವು ಅಧ್ಯಯನ ಮಾಡೋಣಂತೆ. ಓಕೆ, ಹೇಗಿದೆ ಅಂತ ಅಂದರೆ ನಾವಿಲ್ಲಿ ಕಾಯಿಲನ್ನು ಸುರುಳಿ ಅಯಸ್ಕಾಂತ ಹೇಗೆ ಕಾಯಿಲ್ ಯಾವ ರೀತಿಯಾಗಿ ಅಯಸ್ಕಾಂತ ಥರ ಕೆಲಸ ಮಾಡುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಈಗ ನೆಕ್ಸ್ಟ್ ಆ್ಯಕ್ಟಿವಿಟಿ ಇದು. ಕಾಯಿಲ್ನ ಎರಡೂ ತುದಿಗಳ ಬಳಿಗೆ ಒಂದು ದಿಕ್ಸೂಚಿಗಳು ಕಂಪಾಸ್ಗಳನ್ನು ಇಡೋಣ. ಕಾಯಿಲ್ನ ಎರಡೂ ತುದಿಗೆ ಓಕೆ, ಒಂದು ದಿಕ್ಸೂಚಿ ಅಂತ ಹೇಳ್ತಾರೆ ಅಥವಾ ಕಂಪಾಸ್ ಅನ್ನು ಇಡೋಣ. ಓಕೆ, ನಂತರ ಸುರುಳಿಯನ್ನು ನಾವು ಬ್ಯಾಟ್ರಿಗೆ ಕನೆಕ್ಟ್ ಮಾಡೋಣ. ಓಕೆ, ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ ತಕ್ಷಣ ದಿಕ್ಸೂಚಿಯ ಸೂಜಿ ತಿರುಗುತ್ತದೆ ಅಂತ ಹೇಳಿಬಿಟ್ಟು ನೋಡೋಣ. ಅಕ್ಕಪಕ್ಕ ಇಟ್ಟಿರೋದು ಕಂಪಾಸು, ಅದರ ಸೂಜಿ ತಿರುಗತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ನಂತರ ಬ್ಯಾಟ್ರಿಯನ್ನು ಬೇರ್ಪಡಿಸಿ ಮತ್ತೆ ಗಮನಿಸೋಣ. ನಂತರ ಸುರುಳಿಯ ಒಳಗೆ ಕಬ್ಬಿಣದ ಕ್ಲಿಪ್ಸ್ಗಳನ್ನು ಸುರುಳಿಯ ಒಳಗೆ ಕಬ್ಬಿಣದ ಮೊಳೆಯನ್ನು ಹಾಕಿ ಅದೇ ಪ್ರಯೋಗ ಮಾಡೋಣ. ನೆಕ್ಸ್ಟು ಓಕೆ, ಇದು ಬಿ, ಇದು ಸಿ, ಮೊಳೆಯನ್ನು ಹಾಕೋಣ. ಡಿಯಲ್ಲಿ ಮೊಳೆಯನ್ನು ಹಾಕ್ತಾ ಇದ್ದೀವಿ. ಅದೇ ಪ್ರಯೋಗವನ್ನು ಪುನರಾವರ್ತನೆ ಮಾಡೋಣ. ಓಕೆ, ರಿಪೀಟ್ ಮಾಡೋಣ. ಹಾಗಾದರೆ ಅಬ್ಸರ್ವೇಷನ್ ಏನಾಗುತ್ತೆ ಅಂತಂದರೆ, ವಿದ್ಯುತ್ ಹರಿದಾಗ ಸುರುಳಿ ಅಯಸ್ಕಾಂತದಂತೆ ವರ್ತಿಸುತ್ತೆ, ದಿಕ್ಸೂಚಿಯ ಸೂಜಿ ತಿರುಗತ್ತೆ. ಇಲ್ಲಿ ನೋಡಬಹುದು, ದಿಕ್ಸೂಚಿಯ ಸೂಜಿ ಸಹ ತಿರುಗತ್ತೆ. ಕಬ್ಬಿಣದ ಮೊಳೆಯನ್ನು ಒಳಗೆ ಹಾಕಿದಾಗ ಅಯಸ್ಕಾಂತದ ಶಕ್ತಿ ಇನ್ನಷ್ಟು ಹೆಚ್ಚಾಗತ್ತೆ, ದಿಕ್ಸೂಚಿಯ ಸೂಜಿ ಹೆಚ್ಚು ತಿರುಗತ್ತೆ. ನೀವು ನೋಡಬಹುದು ಇಲ್ಲಿ, ಆಯಿತಾ. ಯು ಕ್ಯಾನ್ ಸಿ ದ ಚೇಂಜಸ್ ಇನ್ ದ ಕಂಪಾಸ್ ಬಾಕ್ಸ್. ಓಕೆ, ಹೆಚ್ಚು ತಿರುಗತ್ತೆ ಮತ್ತು ದಿಕ್ಸೂಚಿಯ ಸೂಜಿ ಹೆಚ್ಚು ತಿರುಗತ್ತೆ ಮತ್ತು ಪೇಪರ್ ಕ್ಲಿಪ್ಗಳನ್ನು ಸಹ ಸುಲಭವಾಗಿ ಆಕರ್ಷಿಸುತ್ತದೆ. ಅದೇ ವಿದ್ಯುತ್ ನಿಂತ್ಕೊಂಡಪ್ಪ ಏನಾಗುತ್ತೆ? ವಿದ್ಯುತ್ ನಿಂತಾಗ ಸುರುಳಿ ತನ್ನ ಕಾಂತೀಯ ಗುಣವನ್ನು ಕಳೆದುಕೊಳ್ಳುತ್ತೆ. ದಿಕ್ಸೂಚಿಯ ಸೂಜಿ ತನ್ನ ಮೊದಲ ಮೂಲ ಸ್ಥಾನಕ್ಕೆ ಬರುತ್ತೆ, ಪೇಪರ್ ಕ್ಲಿಪ್ಗಳು ಸಹ ಕೆಳಗೆ ಬೀಳುತ್ತೆ. ಹಾಗಾದರೆ ಏನು ಕನ್ಕ್ಲೂಷನ್? ಈ ಒಂದು ಆ್ಯಕ್ಟಿವಿಟಿಯ ಕನ್ಕ್ಲೂಷನ್ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕರೆಂಟ್ ಕ್ಯಾರಿಯಿಂಗ್ ಕಾಯಿಲ್ ಇದೆಯಲ್ಲ, ಅದು ಅಯಸ್ಕಾಂತದಂತೆ ವರ್ತಿಸುತ್ತೆ. ಇದನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಹೇಳಿ ಕರಿತೀವಿ. ಕಬ್ಬಿಣದ ಒಳಭಾಗ ಐರನ್ ಕೋರ್ ಅಲ್ವಾ, ಅದನ್ನು ಬಳಸಿದ್ರೆ ವಿದ್ಯುತ್ ಕಾಂತ ಇನ್ನಷ್ಟು ಬಲ ಆಗುತ್ತೆ. ಹಾಗಾದರೆ 4.4 ನೋಡೋಣ. ಲೆಟಸ್ ಇನ್ವೆಸ್ಟಿಗೇಟಲ್ಲಿ ಏನು ಹೇಳ್ತಾ ಇದ್ದಾರೆ? ವಿದ್ಯುತ್ ಕಾಂತಕ್ಕೂ ಸಹ 2 ಧ್ರುವಗಳಿದೆಯಾ? ಅಯಸ್ಕಾಂತಕ್ಕೆ 2 ಸೌತ್ ಪೋಲ್, ನಾರ್ತ್ ಪೋಲ್ ಅಂತ ಇದೆಯಲ್ವಾ. ಸೊ ಹಾಗೆ ವಿದ್ಯುತ್ ಕಾಂತ ನಾವು ಮಾಡಿರೋದಲ್ವಾ, ವಿದ್ಯುತ್ ಕಾಂತವನ್ನು ರೆಡಿ ಮಾಡಿರೋದಿಲ್ಲ, ಅದಕ್ಕೂ ಸಹ ಪೋಲ್ಸ್ ಇದೆಯಾ, ಧ್ರುವಗಳಿದೆಯಾ ಅಂತ ಹೇಳಿಬಿಟ್ಟು ಕೇಳ್ತಾ ಇದೆ. ಸೊ ನೋಡೋಣ, ವಿದ್ಯುತ್ ಕಾಂತದ ಒಂದು 2 ತುದಿಗಳನ್ನು ನಾವು ಎ ಮತ್ತು ಬಿ ಅಂದ್ಕೊಳ್ಳೋಣ. ಸೊ ಆಯಿತಾ, ಇಲ್ಲಿ ಏನು ಹೇಳ್ತಾ ಇದ್ದೆ? ವಿದ್ಯುತ್ ಕಾಂತದ 2 ತುದಿಗಳನ್ನು ನಾವು ಎ ಮತ್ತು ಬಿ ಅಂತ ಹೇಳಿಬಿಟ್ಟು ಗುರುತಿಸೋಣ. ದಿಕ್ಸೂಚಿಯನ್ನು ಎ ತುದಿಯ ಹತ್ತಿರ ಇಡಲಾಗಿದೆ. ಸೊ ಬನ್ನಿ ನೋಡೋಣ, ಇಲ್ಲಿ ಚಿತ್ರ ಇದೆ. ದಿಕ್ಸೂಚಿ ಕಂಪಾಸನ್ನು ಎ ತುದಿಯ ಹತ್ತಿರವನ್ನು ಇಡ್ತಾ ಇದ್ದಾರೆ. ಸೊ ಬ್ಯಾಟ್ರಿಗೆ ಜೋಡಿಸಿದ ನಂತರ ಯಾವ ಧ್ರುವ ಆಕರ್ಷಿಸಲಾಗುತ್ತದೆ? ನಂತರ ಬಿ ತುದಿಯ ಕಡೆಗೆ ಇಟ್ಟಾಗ ಅದನ್ನು ಪರೀಕ್ಷೆಯನ್ನು ಮಾಡೋಣಂತೆ. ಅಂದರೆ ಕಾಮನ್ ಆಗಿ ಹೇಳಬೇಕು ಅಂತ ಅಂದರೆ, ವಿದ್ಯುತ್ ಕಾಂತಕ್ಕೂ ಸಹ ಸಾಮಾನ್ಯ ಅಯಸ್ಕಾಂತದಂತೆ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅನ್ನೋ 2 ಧ್ರುವಗಳಿದೆ. ಓಕೆ, ಈ ಒಂದು ಪೇಜಲ್ಲಿ ನಾವು ಏನಪ್ಪ ಕಲ್ತ್ವಿ ಅಂತಂದರೆ, ಸುರುಳಿಯ ಮೂಲಕ ವಿದ್ಯುತ್ ಹರಿಸಿದಾಗ ಅದು ಅಯಸ್ಕಾಂತದಂತೆ ವರ್ತಿಸುತ್ತೆ, ಹೌದಲ್ವಾ. ಆದ್ದರಿಂದ ದಿಕ್ಸೂಚಿಯ ಸೂಜಿ ತಿರುಗತ್ತೆ. ಸುರುಳಿಯ ಒಳಗಡೆ ಕಬ್ಬಿಣವನ್ನು ನಾವು ಹಾಕ್ಬಿಟ್ವಿ ಅಂತಂದರೆ ಇನ್ನೂ ಫಾಸ್ಟಾಗಿ ಅಂತಂದರೆ ಇನ್ನೂ ಹೆಚ್ಚು ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ ಅಯಸ್ಕಾಂತದ. ಪೇಪರ್ ಕ್ಲಿಪ್ಗಳನ್ನು ಸುಲಭವಾಗಿ ಆಕರ್ಷಿಸ್ತದೆ. ವಿದ್ಯುತ್ ನಿಂತ ನಂತರ ಏನಾಗುತ್ತೆ? ಕಾಂತೀಯ ಗುಣವೂ ಮಾಯ ಆಗುತ್ತೆ. ಇಂತಹ ತಾತ್ಕಾಲಿಕ ಅಯಸ್ಕಾಂತವನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರಿತೀವಿ. ಈ ವಿದ್ಯುತ್ ಕಾಂತಕ್ಕೂ ಸಹ ಉತ್ತರ, ನಾರ್ತ್ ಮತ್ತು ಸೌತ್ ಅನ್ನೋ 2 ಪೋಲ್ಗಳಿರುತ್ತೆ ಅಂತ ಹೇಳ್ಬಿಟ್ಟು ಕಲ್ತೀವಿ. ಸೊ ಬನ್ನಿ ನೆಕ್ಸ್ಟ್ ಚಾಪ್ಟರ್, ಪೇಜ್ ನಂಬರ್ ನೆಕ್ಸ್ಟ್ ಪೇಜ್ ನಂಬರ್ 51 ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಆ್ಯಕ್ಟಿವಿಟಿ 4.4 ಹೇಳಿದ್ವಿ ಏನಂತ ಹೇಳಿಬಿಟ್ಟು, ಪೋಲ್ಸ್ ಆಫ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಹೇಳಿಬಿಟ್ಟು ಒಂದು ಆ್ಯಕ್ಟಿವಿಟಿ ನೇಮು ಅಂದ್ಕೊಳ್ಳಿ. ಈ ಚಟುವಟಿಕೆಯಲ್ಲಿ ನಾವು ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಇದೆಯಾ ಅಂತ ಹೇಳಿಬಿಟ್ಟು ತಿಳಿತೀವಿ ಅಂತ ಹೇಳಿಬಿಟ್ಟು. ದಿಕ್ಸೂಚಿಯ ನಾರ್ತ್ ಪೋಲ್ ವಿದ್ಯುತ್ ಕಾಂತದ ಎ ತುದಿಯ ಕಡೆಗೆ ಆಕರ್ಷಿತ ಆದರೆ, ಎ ತುದಿಯ ಒಂದು ದಕ್ಷಿಣ ಧ್ರುವ ಇದೆಯಲ್ಲ ಸೌತ್ ಪೋಲು, ನಂತರ ಬಿ ತುದಿಯನ್ನು ಪರೀಕ್ಷಿಸಿದಾಗ ಅದರ ಧ್ರುವದ ಎ ತುದಿಗೆ ಅದು ವಿರುದ್ಧವಾಗಿರುತ್ತೆ. ಓಕೆ, ನೀವು ನೋಡಬಹುದು. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಕಂಪ್ಲೀಟಾಗಿ ಕನ್ಕ್ಲೂಷನ್ ಏನಪ್ಪ ಅಂತಂದರೆ, ಸಾಮಾನ್ಯ ಅಯಸ್ಕಾಂತದಂತೆ ವಿದ್ಯುತ್ ಕಾಂತಕ್ಕೂ 2 ಎಲೆಕ್ಟ್ರೋಮ್ಯಾಗ್ನೆಟಿಗೂ ಸಹ 2 ಪೋಲ್ಸ್ಗಳಿರುತ್ತೆ. ಅದು ನಾರ್ತ್ ಪೋಲ್ ಆ್ಯಂಡ್ ದ ಸೌತ್ ಪೋಲ್. ಈಗ ಥಿಂಕ್ ಲೈಕ್ ಅ ಸೈಂಟಿಸ್ಟ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಅದರೊಳಗಡೆ ಏನು ಕೊಟ್ಟಿದ್ದಾರೆ ಅಂತಂದರೆ,
ಸೊ ಥಿಂಕ್ ಲೈಕ್ ಎನ್ ಸೈಂಟಿಸ್ಟ್ ಅಂದರೆ ವಿಜ್ಞಾನಿ ಥರ ಯೋಚಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಹೆಚ್ಚು ಬ್ಯಾಟ್ರಿ ಸೆಲ್ಸ್ಗಳನ್ನು ಬಳಸಿದ್ರೆ ಏನಾಗುತ್ತೆ, ಇಲ್ಲೆಲ್ಲ ಒಂದೊಂದೇ ಬ್ಯಾಟ್ರಿ ಯೂಸ್ ಮಾಡಿದ್ದೀವಲ್ವಾ. ಸೊ ಹೆಚ್ಚು ಬ್ಯಾಟ್ರಿಗಳನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, ಒಂದು ಬ್ಯಾಟ್ರಿಯಲ್ಲಿ ವಿದ್ಯುತ್ ಪ್ರವಾಹ ಕಡಿಮೆ ಇರುತ್ತೆ ಅಲ್ವಾ. ಒಂದು ಬ್ಯಾಟ್ರಿಯಲ್ಲಿ ವಿದ್ಯುತ್ ಪ್ರವಾಹ 2 ಅಥವಾ 4 ಬ್ಯಾಟ್ರಿಗಳನ್ನು ಬಳಸಿದ್ರೆ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತೆ. ಆಗ ಕಾಂತೀಯ ಕ್ಷೇತ್ರವು ಸಹ ಮ್ಯಾಗ್ನೆಟಿಕ್ ಎಫೆಕ್ಟ್ ಕೂಡ ಬದಲಾಗುತ್ತೆ, ಹೆಚ್ಚು ಬಲವಾಗುತ್ತೆ. ಸೂಜಿ ಹೆಚ್ಚು ತಿರುಗುತ್ತೆ, ಹೆಚ್ಚು ಪೇಪರ್ಗಳನ್ನು ಸಹ ಆಕರ್ಷಣೆ ಮಾಡಬಹುದು. ಇಟ್ಸ್ ಅಂಡರ್ಸ್ಟುಡ್. ಜಾಸ್ತಿ ಒಂದು ಬ್ಯಾಟ್ರಿ ಆದರೆ ನಮಗೆ ಜಾಸ್ತಿ ಪವರ್ ಸಿಗುತ್ತೆ ಅಂತ ಹೇಳಿ. ಹಾಗಾದರೆ ತಂತಿಗಳ ಸುತ್ತುಗಳು ನಾವು ಏನು ಟರ್ನ್ಸ್ ಮಾಡಿದ್ವಲ್ಲ ಕಾಯಿಲಿಗೆ, ಅದಗಳ ಸಂಖ್ಯೆ ಹೆಚ್ಚಿಸಿದ್ರೆ ಏನಾಗುತ್ತೆ ಅಂತಂದರೆ ಇಲ್ಲೂ ಸಹ ಏನಂತ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ಅವರು ಅಂತ ಹೇಳಿ ಸೆಲ್ಸ್ ವಿತ್ ದ ಸೇಮ್ ಕಾಯಿಲ್. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ತಂತಿಗಳ ಸುತ್ತುಗಳು ಹೆಚ್ಚಾದಂತೆ ವಿದ್ಯುತ್ ಕಾಂತದ ಶಕ್ತಿನೂ ಸಹ ಹೆಚ್ಚಾಗುತ್ತೆ. ಅಂದರೆ ಹೆಚ್ಚು ಸುತ್ತು = ಹೆಚ್ಚು ಬಲವಾದ ಒಂದು ಮ್ಯಾಗ್ನೆಟ್, ಅಯಸ್ಕಾಂತ. ಓಕೆ, ನೆಕ್ಸ್ಟ್ ವಿದ್ಯುತ್ ಹರಿವಿನ ದಿಕ್ಕನ್ನು ಬದಲಾಯಿಸಿದ್ರೆ ಏನಾಗುತ್ತೆ, 3 ಒಂದು ಸಿಚುವೇಶನ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಹೆಚ್ಚು ಬ್ಯಾಟ್ರಿಗಳನ್ನು ಯೂಸ್ ಮಾಡಿದ್ರೆ ಏನಾಯಿತು, ಆಮೇಲೆ ಹೆಚ್ಚು ಸುತ್ತು ತಂತಿಯನ್ನು ನಾವು ಫೋಲ್ಡ್ ಮಾಡಿದ್ರೆ ಏನಾಯಿತು, ವಿದ್ಯುತ್ತಿನ ಹರಿವಿನ ದಿಕ್ಕನ್ನೇ ಬದಲಾಯಿಸಿದ್ರೆ ಏನಾಗುತ್ತೆ ಅಂತಂದರೆ ವಿದ್ಯುತ್ ಹರಿಯುವ ದಿಕ್ಕು ಬದಲಾಯಿಸಿದ್ರೆ ಉತ್ತರ ಧ್ರುವ ದಕ್ಷಿಣವಾಗುತ್ತೆ, ದಕ್ಷಿಣ ಧ್ರುವ ಉತ್ತರವಾಗುತ್ತೆ. ಓಕೆ, ಫೈನ್. ಕಂಪ್ಲೀಟ್ ಈ ಒಂದು ಪೇಜ್ನಲ್ಲಿ ಏನಿದೆಯಪ್ಪ ಅಂತಂದರೆ ಹೆಚ್ಚು ವಿದ್ಯುತ್ ಪ್ರವಾಹ ಅಂತ ಅಂದರೆ ಹೆಚ್ಚು ಬಲವಾದ ವಿದ್ಯುತ್ ಕಾಂತ, ಹೆಚ್ಚು ತಂತಿಯ ಸುತ್ತುಗಳು ಅಂತ ಅಂದರೆ ಹೆಚ್ಚು ಬಲವಾದ ವಿದ್ಯುತ್ ಕಾಂತ. ವಿದ್ಯುತ್ ಪ್ರವಾಹನ ದಿಕ್ಕೇ ಬದಲಿಸಿದ್ರೆ ಧ್ರುವಗಳೇ ಬದಲಾಗತ್ತೆ ಅಂತ ಹೇಳಿ ಆ ಸ್ಟೆಪ್ ಫರ್ದರ್ ಅಂತ ಹೇಳಿ ಇಲ್ಲೊಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತ ಅಂದರೆ ಭೂಮಿ ಒಂದು ದೊಡ್ಡ ಅಯಸ್ಕಾಂತ. ಓಕೆ, ಭೂಮಿ ಅನ್ನೋದು ಒಂದು ದೊಡ್ಡ ಅಯಸ್ಕಾಂತ. ಭೂಮಿಯ ಒಳಭಾಗದಲ್ಲಿ ಕರಗಿದ ಕಬ್ಣ ಅಂತಂದರೆ ಲಿಕ್ವಿಡ್ ಐರನ್ ಚಲಿಸ್ತಾ ಇರುತ್ತಂತೆ. ಈ ಚಲನೆಯಿಂದ ವಿದ್ಯುತ್ ಪ್ರವಾಹ ಏನಾಗತ್ತಪ್ಪ ಅಂತಂದರೆ ಏರ್ಪಡುತ್ತೆ, ವಿದ್ಯುತ್ ಪ್ರವಾಹ ಉಂಟಾಗುತ್ತೆ. ಆದ್ದರಿಂದ ಭೂಮಿಯ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ನಿರ್ಮಾಣ ಆಗುತ್ತೆ. ಭೂಮಿಯ ಈ ಒಂದು ಕಾಂತೀಯ ಕ್ಷೇತ್ರದ ಉಪಯೋಗಗಳು ಬಹಳಷ್ಟು ಇದ್ದಾವೆ. ಏನಪ್ಪ ಅಂತಂದರೆ ಈ ಒಂದು ದಿಕ್ಸೂಚಿ ನಾರ್ತ್ ಆ್ಯಂಡ್ ಸೌತ್ ಥರ ದಿಕ್ಕನ್ನು ತೋರಿಸುತ್ತೆ. ನಮ್ಮ ಕಂಪಾಸ್ ಅದಕ್ಕೋಸ್ಕರನೇ ಅದು, ಮತ್ತು ನಾರ್ತ್ ಮತ್ತು ಸೌತ್ ದಿಕ್ಕನ್ನು ತೋರಿಸೋದು. ವಲಸೆ ಹೋಗುವ ಪಕ್ಷಿಗಳಿದಾವಲ್ವಾ, ಮೀನುಗಳಿದಾವಲ್ವಾ, ಆಮೇಲೆ ನೆಕ್ಸ್ಟು ಕೆಲವು ಪ್ರಾಣಿಗಳು ದಾರಿ ಕಂಡ್ಕೊಳ್ಳೋಕ್ಕೆ ಇದನ್ನು ಬಳಸ್ತಾರೆ. ಭೂಮಿಯ ಕಾಂತೀಯ ಕ್ಷೇತ್ರ ಇದೆಯಲ್ಲ, ಅದು ಬಾಹ್ಯಾಕಾಶದಿಂದ ಬರುವ ಹಾನಿಕಾರಕ ಕಣಗಳಿಂದನೂ ಸಹ ಭೂಮಿಯನ್ನು ರಕ್ಷಿಸುತ್ತದೆ. ಬ್ಲಾಕಿಂಗ್ ಹಾರ್ಮ್ಫುಲ್ ಪಾರ್ಟಿಕಲ್ಸ್ ಫ್ರಮ್ ದ ಸ್ಪೇಸ್ ಆ್ಯಂಡ್ ಹೆಲ್ಪ್ ಪ್ರೊಟೆಕ್ಟ್ ಲೈಫ್ ಆನ್ ದ ಅರ್ತ್. ಇಷ್ಟನ್ನು ಹೇಳಿದ್ದಾರೆ. ಸೊ ಕಂಪ್ಲೀಟಾಗಿ ನಿಮಗೆ ಒಂದೇ ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ ಮಕ್ಕಳ, ಸಾಮಾನ್ಯ ಅಯಸ್ಕಾಂತದಂತೆ ವಿದ್ಯುತ್ ಕಾಂತಕ್ಕೂ ಈ ಒಂದು ಪೇಜಲ್ಲಿ ನಾವು ಕಲ್ತಿರೋದೇನಪ್ಪ ಅಂತಂದರೆ ವಿದ್ಯುತ್ ಕಾಂತಕ್ಕೂ ಸಹ ನಾರ್ತ್ ಆ್ಯಂಡ್ ಸೌತ್ ಪೋಲ್ಗಳು ಅಂತ ಹೇಳಿಬಿಟ್ಟು 2 ಪೋಲ್ಸ್ಗಳಿರುತ್ತೆ. ಬ್ಯಾಟ್ರಿಗಳ ಸಂಖ್ಯೆ ಹೆಚ್ಚಿಸಿದ್ರೆ ಅಥವಾ ತಂತಿಯ ಸುತ್ತುಗಳನ್ನು ಹೆಚ್ಚಿಸಿದ್ರೆ ನಾವು ವಿದ್ಯುತ್ ಕಾಂತ ಇನ್ನಷ್ಟು ಬಲ ಆಗುತ್ತೆ, ಪವರ್ಫುಲ್ ಆಗುತ್ತೆ. ವಿದ್ಯುತ್ ಹರಿಯುವ ದಿಕ್ಕನ್ನು ಬದಲಾಯಿಸಿದ್ರೆ ಅದು ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಪರಸ್ಪರ ಬದಲಾಗುತ್ತೆ. ಇನ್ನೊಂದು ಆಸಕ್ತಿಕರ ವಿಷಯವನ್ನು ತಿಳ್ಕೊಂಡ್ವಿ. ನಮ್ಮ ಭೂಮಿಯು ಒಂದು ದೊಡ್ಡ ಅಯಸ್ಕಾಂತ. ಭೂಮಿಯ ಒಳಭಾಗದಲ್ಲಿ ಲಿಕ್ವಿಡ್ ಐರನ್ ಇದೆಯಲ್ಲ, ಅದರ ಒಂದು ಕಂಟಿನ್ಯೂಯಸ್ ಮೂಮೆಂಟ್ ಆಗ್ತಿರೋದ್ರಿಂದ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗುತ್ತೆ. ಇದೇ ಕಾರಣದಿಂದ ಕಂಪಾಸ್ ಸರಿಯಾದ ದಿಕ್ಕನ್ನು ತೋರಿಸ್ತದೆ. ಇದರಿಂದ ಅನೇಕ ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳು ತಮ್ಮ ಪ್ರಯಾಣದಲ್ಲಿ ದಾರಿಯನ್ನು ಕಂಡುಕೊಳ್ತವೆ ಅನ್ನೋದನ್ನು ಸಿಂಪಲ್ ಆಗಿ ಕಲ್ತ್ಕೊಂಡು. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಪೇಜ್, ದಟ್ ಈಸ್ ಲಿಫ್ಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಲಿಫ್ಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂತ ಅಂದರೆ ಎತ್ತುವ ವಿದ್ಯುತ್ ಕಾಂತಗಳು. ಅಂದರೆ ಈ ಭಾಗದಲ್ಲಿ ನಾವು ವಿದ್ಯುತ್ ಕಾಂತಗಳನ್ನು ನಿಜ ಜೀವನದಲ್ಲಿ ಹೇಗೆ ಬಳಸ್ತೇವೆ ಎಂಬುದನ್ನು ತಿಳಿಸಲಾಗಿದೆ. ಅಂದರೆ ದೊಡ್ಡ ದೊಡ್ಡ ಕ್ರೇನ್ಸ್ ನೋಡಿದ್ದೀವಲ್ಲ ಮಕ್ಕಳ, ಬಲವಾದ ವಿದ್ಯುತ್ ಕಾಂತಗಳನ್ನು ಅಳವಡಿಸಿರ್ತಾರೆ, ಹೆವಿ ಅಯಸ್ಕಾಂತಗಳನ್ನು. ವಿದ್ಯುತ್ ಆನ್ ಮಾಡಿದಾಗ ವಿದ್ಯುತ್ ಕಾಂತ ಕಬ್ಬಿಣ ಮತ್ತು ಉಕ್ಕಿನ ವಸ್ತುಗಳನ್ನು ಬಲವಾಗಿ ಆಕರ್ಷಿಸಿ ಎತ್ತತ್ತೆ. ವಿದ್ಯುತ್ ಆಫ್ ಮಾಡಿದಾಗ ಕಾಂತೀಯ ಕ್ಷೇತ್ರ ಮಾಯ ಆಗಿ ವಸ್ತುಗಳು ಕೆಳಗೆ ಬೀಳ್ತವೆ. ಈ ರೀತಿಯ ವಿದ್ಯುತ್ ಕಾಂತಗಳನ್ನು ಎಲ್ಲಿ ಬಳಸ್ತಾರೆ ಅಂತ ಅಂದರೆ ಫ್ಯಾಕ್ಟ್ರೀಸ್ಗಳಲ್ಲಿ ಮತ್ತು ಸ್ಕ್ರ್ಯಾಪ್ ಯಾರ್ಡ್ಸ್ ಅಂತ ಅಂದರೆ ಬೇಡವಾದ ವಸ್ತುಗಳನ್ನು ಸ್ಕ್ರ್ಯಾಪ್ ಅವರು ತೊಗೊಂಡೋಗ್ತಾರಲ್ಲ, ಮನೆಗಳಲ್ಲಿ ಬೇಡವಾದ ವಸ್ತುಗಳನ್ನೆಲ್ಲ ತೊಗೊಂಡೋಗ್ಬಿಟ್ಟು ಒಂದು ಕಡೆ ಹಾಕ್ತಾರಲ್ವ, ಅಲ್ಲಿ ಭಾರವಾದ ಕಬ್ಬಿಣದ ವಸ್ತುಗಳನ್ನು ಎತ್ತಲು ಮತ್ತು ಸಾಗಿಸಲು, ಅದನ್ನು ವಿಂಗಡಿಸಲು ಬಳಸ್ತಾರೆ. ಓಕೆ, ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಫರ್ದರ್ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆಯಪ್ಪ ಅಂತ ಅಂದರೆ ನಾವು ಈಗಾಗಲೇ ಏನು ತಿಳಿದಿದ್ದೀವಪ್ಪ ಅಂತಂದರೆ ವಿದ್ಯುತ್ ಪ್ರವಾಹ ಕಾಂತೀಯ ಕ್ಷೇತ್ರವನ್ನು ಉಂಟು ಮಾಡುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀವಲ್ವಾ. ಸೊ ಹಾಗಾದರೆ ಮುಂದೆ ನಾವು ಏನು ಕಲಿತೀವಪ್ಪ ಅಂತಂದರೆ ಚಲಿಸುವ ಅಯಸ್ಕಾಂತ ವಿದ್ಯುತ್ ಪ್ರವಾಹನ ಉಂಟು ಮಾಡುತ್ತದೆ. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್.
ಅಂತ ಹೇಳಿಬಿಟ್ಟು ಕರಿತೀವಿ. ಇದೇ ತತ್ವದ ಮೇಲೆ ಜನರೇಟರ್ಗಳು ಸಹ ಅನೇಕ ವಿದ್ಯುತ್ ಸಾಧನಗಳ ಒಂದು ಕೆಲಸವನ್ನು ಮಾಡ್ತವೆ. ಓಕೆ, 4.2 ಬರೋಣ. ಡಸ್ ಅ ಕರೆಂಟ್ ಕ್ಯಾರಿಂಗ್ ವೈರ್ ಗೆಟ್ ಹಾಟ್? ವಿದ್ಯುತ್ ಹರಿಯುವ ತಂತಿ ಬಿಸಿಯಾಗತ್ತೆಯೇ? ಈಗ ಹೊಸ ವಿಷಯ ಆರಂಭ ಆಯಿತು ಅಲ್ವಾ? ಸೊ ಬನ್ನಿ ನೋಡೋಣ. ಇಲ್ಲಿ ಏನು ಮೇನ್ ಪ್ರಶ್ನೆ ಏನಪ್ಪ ಅಂತಂದರೆ, ವಿದ್ಯುತ್ ಹರಿಯುವ ತಂತಿ ಬಿಸಿ ಆಗುತ್ತಾ ಅಂತ ಹೇಳಿಬಿಟ್ಟು ಕ್ವಶನ್ ಕೇಳಿದ್ದಾರೆ. ಸೊ ಅದಕ್ಕೆ ಉತ್ತರ ಏನಪ್ಪ ಅಂತಂದರೆ ಹೌದು. ಡಸ್ ಅ ಕರೆಂಟ್ ಕ್ಯಾರಿಂಗ್ ವೈರ್ ಗೆಟ್ ಹಾಟ್? ಎಸ್. ಓಕೆ, ಹೌದು. ಹೇಗೆ? ವಿದ್ಯುತ್ ಹರಿದಾಗ ಕೆಲವು ತಂತಿಗಳು ಬಿಸಿ ಆಗುತ್ತಲ್ವಾ, ಇದನ್ನು ನಾವು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಇದನ್ನು ಹೇಳೋದು ನಾವು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಸೊ ಬನ್ನಿ ಇಲ್ಲೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ 4.5 ನೋಡೋಣ ಏನೇನು ಬೇಕಪ್ಪ ಅಂತ ಅಂದರೆ, ಕಾರ್ಡ್ ಬೋರ್ಡ್ ಬೇಕು, 2 ಮೊಳೆಗಳು ಬೇಕು, ನೈಕ್ರೋಮ್ ತಂತಿ ಬೇಕು, 1 ಬ್ಯಾಟ್ರಿ ಬೇಕು, ಸ್ವಿಚ್ ಆಗಿ ಇದು ಯೂಸ್ ಮಾಡಿದ್ದಾರೆ, ಸ್ವಿಚ್ ಬೇಕು, ಸಂಪರ್ಕ ತಂತಿಗಳು ಬೇಕು. ಓಕೆ, ಸೊ ಏನು ಮಾಡಬೇಕು ಅಂತ ಅಂದರೆ, ಇಲ್ಲಿ ನೈಕ್ರೋಮ್ ತಂತಿಯನ್ನು ಮೊಳೆಗಳ ನಡುವೆ ಕಟ್ಟಿ ಸಂಪರ್ಕವನ್ನು ಇದಕ್ಕೆ ಸಂಪರ್ಕವನ್ನು ಜೋಡಿಸಲಾಗಿದೆ. ಮೊದಲು ಸ್ವಿಚ್ ಆಫ್ ಇರುವಾಗ ತಂತಿಯನ್ನು ಮುಟ್ಟಬೇಕು. ಸ್ವಿಚ್ ಆಫ್ ಇದ್ದಾಗ ಅಂತಂದರೆ ಬ್ಯಾಟ್ರಿಯಿಂದ ಕನೆಕ್ಷನ್ ತೆಗೆದಾಗ, ಮತ್ತು ಅದು ಸಾಮಾನ್ಯ ತಾಪದಲ್ಲಿರುತ್ತೆ. ಓಕೆ, ನೆಕ್ಸ್ಟು ಏನು ಮಾಡ್ತೀವಿ ಅಂತ ಅಂದರೆ, ಸ್ವಿಚ್ ಆನ್ ಮಾಡಿದಾಗ ಸುಮಾರು 30 ಸೆಕೆಂಡ್ ಕಾಲ ವಿದ್ಯುತ್ ಹರಿಯಲು ಬಿಡಬೇಕು. ಸ್ವಿಚ್ ಆನ್ ಮಾಡಿದ ತಕ್ಷಣ ಹಾಗೆ ಟಚ್ ಮಾಡೋದಲ್ಲ, 30 ಸೆಕೆಂಡ್ಗಳ ಕಾಲ, ಮಿನಿಮಮ್ 30 ಸೆಕೆಂಡ್ಗಳ ಕಾಲ ವಿದ್ಯುತ್ ಹರಿಯಕ್ಕೆ ಬಿಡಬೇಕು. ನಂತರ ಸ್ವಿಚ್ ಆಫ್ ಮಾಡಿ ಎಚ್ಚರಿಕೆಯಿಂದ ತಂತಿಯನ್ನು ಮುಟ್ಟಬೇಕು. ಏನಾಗಿರುತ್ತೆ? ತಂತಿ ಬಿಸಿಯಾಗಿರುತ್ತೆ. ಅಂದರೆ ಸಾಲು ಕ್ವಶನ್ ಕೇಳಿದ್ರಲ್ಲ, ಡಸ್ ಅ ಕರೆಂಟ್ ಕ್ಯಾರಿಂಗ್ ವೈರ್ ಗೆಟ್ ಹಾಟ್? ಇಲ್ಲಿ ಆನ್ಸರ್ ಸಿಕ್ತು. ವಿದ್ಯುತ್ ಪ್ರವಾಹ ಹರಿದಾಗ ತಂತಿ ಬಿಸಿ ಆಗುತ್ತೆ. ಇದನ್ನು ನಾವು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ ಅಂತ ಹೇಳಿದರು. ಓಕೆ, ಸೊ ಫೈನಲ್ ಆಗಿ ಕನ್ಕ್ಲೂಷನ್ ಏನಪ್ಪ ಅಂತಂದರೆ, ವಿದ್ಯುತ್ ಕಾಂತವನ್ನು ಕೇವಲ ಪ್ರಯೋಗಾಲಯದಲ್ಲಿ ಅಲ್ಲ, ನಿಜ ಜೀವನದಲ್ಲೂ ಸಹ ಬಳಸ್ತಾರೆ. ದೊಡ್ಡ ಕ್ರೇನ್ಗಳಲ್ಲಿ ವಿದ್ಯುತ್ ಕಾಂತವನ್ನು ಅಳವಡಿಸಿ ಕಬ್ಬಿಣದ ಭಾರವಾದ ವಸ್ತುಗಳನ್ನು ಸುಲಭವಾಗಿ ಎತ್ತುತ್ತಾರೆ. ವಿದ್ಯುತ್ ಆನ್ ಮಾಡಿದ್ರೆ ವಸ್ತುಗಳನ್ನು ಎತ್ತತ್ತೆ, ಅಂದರೆ ಅವು ಎತ್ತಲ್ಪಡುತ್ತೆ ಕ್ರೇನ್ಸ್ಗಳಿಂದ. ಆಫ್ ಮಾಡಿದ್ರೆ ಅವುಗಳನ್ನು ಬಿಡತ್ತೆ. ಹೊಸ ವಿಷಯ ಏನಪ್ಪ ಅಂತ ಅಂದರೆ, ವಿದ್ಯುತ್ ಹರಿಯುವ ತಂತಿ ಬಿಸಿಯಾಗತ್ತೆ ಅಂತ ಕ್ವಶನ್ ಕೇಳಿದರೆ, ನೈಕ್ರೋಮ್ ತಂತಿಯಲ್ಲಿ ವಿದ್ಯುತ್ ಹರಿಸಿದಾಗ ಅದು ಬಿಸಿಯಾಗತ್ತೆ. ಇದನ್ನು ನಾವು ವಿದ್ಯುತ್ ಪ್ರವಾಹದ ತಾಪೀಯ ಪರಿಣಾಮ ಅಥವಾ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅಂತ ಅಂದರೆ, ಈ ತತ್ವ ಯಾವುದ್ರ ಮೇಲೆ ನಡೀತಾ ಇದೆ ಅಂತ ನಿಮ್ಮ ಮನೆಗಳಲ್ಲಿ ಹೀಟರ್ ಇದೆಯಲ್ವಾ, ನೀರು ಬಿಸಿ ಮಾಡ್ತಾರಲ್ವ, ಅದರೊಳಗೂ ಸಹ ನೈಕ್ರೋಮ್ ತಂತಿ ಇದೆ, ಅದು ಬಿಸಿ ಆಗುತ್ತೆ, ಯಾರು ಮುಟ್ಟಕ್ಕೆ ಹೋಗಲ್ಲ. ಇಸ್ತ್ರಿ ಪೆಟ್ಟಿಗೆ ನೋಡಿದಿರಲ್ವ, ಗೀಸರ್ ನೋಡಿದಿರಲ್ವ, ಟೋಸ್ಟರ್ ನೋಡಿದಿರಲ್ವ. ಸೊ ಬಹಳಷ್ಟು ಸಾಧನಗಳು ಈ ರೀತಿಯಾಗಿ ಇದೆ. ಈ ಒಂದು ತತ್ವದ ಮೇಲೆ, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಮೇಲೆ ನಡೀತಾ ಇದೆ. ಓಕೆ, ಐ ಹೋಪ್ ಇಲ್ಲಿಯವರೆಗೆ ನಿಮಗೆ ಈ ಒಂದು ಪೇಜ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ. ಓಕೆ, ಹಾಗಾದರೆ ನಮಗೆ ಗೊತ್ತಾಯಿತು ತಂತಿ ಯಾಕೆ ಬಿಸಿ ಆಗುತ್ತೆ. ನೈಕ್ರೋಮ್ ತಂತಿಯಲ್ಲಿ ವಿದ್ಯುತ್ ಹರಿಸಿದಾಗ ಅದು ಬಿಸಿ ಆಗುತ್ತೆ. ಆದರೆ ತಾಮ್ರದ ತಂತಿ ಅಷ್ಟಾಗಿ ಬಿಸಿ ಆಗೋದಿಲ್ಲಲ್ಲ. ಕಾರಣ ಯಾಕೆ ಅಂತಂದರೆ, ಪ್ರತಿಯೊಂದು ತಂತಿಯು ವಿದ್ಯುತ್ ಹರಿವಿಗೆ ರೆಸಿಸ್ಟೆನ್ಸ್ ನೀಡುತ್ತೆ, ಅಂತಂದರೆ ಸ್ವಲ್ಪ ಪ್ರತಿರೋಧವನ್ನು ನೀಡುತ್ತೆ. ನೈಕ್ರೋಮ್ ತಂತಿಯ ಪ್ರತಿರೋಧ ಹೆಚ್ಚಾಗಿರುತ್ತೆ. ಆದ್ದರಿಂದ ವಿದ್ಯುತ್ ಶಕ್ತಿಯ ಒಂದು ಭಾಗ ಅದು ಹೀಟಾಗಿ ಪರಿವರ್ತನೆ ಆಗುತ್ತೆ. ಈ ಕಾರಣದಿಂದ ನೈಕ್ರೋಮ್ ತಂತಿ ಏನಾಗುತ್ತೆ, ಬೇಗ ಬಿಸಿಯಾಗುತ್ತೆ. ಸೊ ಇಲ್ಲಿ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಂದರೆ, ವಿದ್ಯುತ್ ಪ್ರವಾಹವು ತಂತಿಯ ಮೂಲಕ ಹರಿದಾಗ ತಂತಿ ಬಿಸಿಯಾಗುತ್ತೆ. ಇದನ್ನೇ ನಾವು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಅಲ್ಲೇ ವರ್ಡ್ ಇದೆ, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ವಿದ್ಯುತ್ ಪ್ರವಾಹ ತಂತಿಯ ಮೂಲಕ ಹರಿದಾಗ ಆ ತಂತಿ ಬಿಸಿಯಾಗುತ್ತೆ. ಅದನ್ನೇ ನಾವು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ ಅಲ್ವಾ. ಓಕೆ, ಇಲ್ಲಿ ಸೇಫ್ಟಿ ಫಸ್ಟ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಏನು ಸೇಫ್ಟಿ ಫಸ್ಟ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಅಂತಂದರೆ, ಯಾವುದ್ರ ಬಗ್ಗೆ ಅಂತಂದರೆ, ಸೊ ಬಿಸಿಯಾದ ನೈಕ್ರೋಮ್ ತಂತಿಯನ್ನು ಹೆಚ್ಚು ಸಮಯ ಮುಟ್ಟಬಾರ್ದು, ಇಲ್ಲದಿದ್ದರೆ ಕೈ ಸುಡುವ ಒಂದು ಸಾಧ್ಯತೆಯೂ ಇರುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಥಿಂಕ್ ಲೈಕ್ ಎ ಸೈಂಟಿಸ್ಟಲ್ಲಿ ಬಂತು. ಇದನ್ನು ನೀವು ಥಿಂಕ್ ಮಾಡಬೇಕಂತೆ. ನೋಡೋಣ, ಬಿಸಿಯಾದ ನೈಕ್ರೋಮ್ ತಂತಿಯನ್ನು ಹೆಚ್ಚು ಸಮಯ ಮುಟ್ಟಬಾರ್ದು ಅಲ್ವಾ, ಹೇಳಿದೀವಲ್ವಾ. ಸೊ ನೆಕ್ಸ್ಟ್, ಬ್ಯಾಟ್ರಿಗಳನ್ನು ಬಳಸಿದ್ರೆ ಏನಾಗುತ್ತೆ, 2 ಬ್ಯಾಟ್ರಿಗಳನ್ನು, ಇಲ್ಲಿ 1 ಬ್ಯಾಟ್ರಿ ಯೂಸ್ ಮಾಡ್ತೀವಿ, 2 ಬ್ಯಾಟ್ರಿಗಳನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, 1 ಬ್ಯಾಟ್ರಿಯ ಬದಲು 2 ಬ್ಯಾಟ್ರಿಗಳನ್ನು ಬಳಸಿದ್ರೆ ತಂತಿಯಲ್ಲಿ ಹೆಚ್ಚು ವಿದ್ಯುತ್ ಪ್ರವಾಹ ಆಗುತ್ತೆ. ಆದ್ದರಿಂದ ಹೆಚ್ಚು ಶಾಖ ಉತ್ಪತ್ತಿಯಾಗುತ್ತೆ, ಬಿಸಿ ಹೆಚ್ಚು ಆಗುತ್ತೆ. ಶಾಖದ ಪ್ರಮಾಣ ಯಾವುದ್ರ ಮೇಲೆ ಅವಲಂಬಿತವಾಗಿದೆ ಅಂದರೆ, ವಿದ್ಯುತ್ ಪ್ರವಾಹದ ಪ್ರಮಾಣ ಅಂದರೆ ಕರೆಂಟ್ ಮೇಲೆ, ಮಟೀರಿಯಲ್ ಮೇಲೆ, ತಂತಿಯ ವಸ್ತು, ಅದು ನೈಕ್ರೋಮ್ ಆಗಿದ್ರೆ ಒಂಥರ ಇರುತ್ತೆ, ಒಂದು ಕಾಪರ್ ಆಗಿದ್ರೆ ಒಂಥರ ಇರುತ್ತೆ. ಮಟೀರಿಯಲ್ ಮೇಲೆ, ತಂತಿಯ ದಪ್ಪ ಥಿಕ್ನೆಸ್ ಮೇಲೆ, ತಂತಿಯ ಉದ್ದ ಲೆಂತ್ ಮೇಲೆ,
ವಿದ್ಯುತ್ ಹರಿದ ಸಮಯದ ಮೇಲೆ ಎಷ್ಟು ಹೊತ್ತು ಇದು ಮಾಡ್ತೀಯಾ ನೀನು, 30 ಸೆಕೆಂಡ್ ಕೊಡ್ತೀಯಾ, ಒಂದು ಮಿನಿಟ್ ಕೊಡ್ತೀಯಾ ಅನ್ನೋದೆಲ್ಲ. ಸೊ ಟೈಮ್ ಮೇಲೆ ಅನ್ನೋದನ್ನು ನಾವು ನೋಡ್ಬೋದು, ಓಕೆ, ಹೇಳ್ಬೋದು. ಓಕೆ, ಫೈನ್. ಅಲ್ಲೇ ಕೊಟ್ಟಿದ್ದಾರೆ, ದ ಹೀಟ್ ಜನರೇಟೆಡ್ ಇನ್ ಎ ವೈರ್ ಡಿಪೆಂಡ್ಸ್ ಆನ್ ದ ಮಟೀರಿಯಲ್. ಎಂಥ ಮಟೀರಿಯಲ್, ಥಿಕ್ನೆಸ್ ಎಷ್ಟಿದೆ, ಲೆಂತ್ ಆಫ್ ದ ವೈರ್ ಎಷ್ಟಿದೆ, ದ ಡ್ಯೂರೇಷನ್ ಫಾರ್ ವಿಚ್ ದ ಕರೆಂಟ್ ಫ್ಲೋಸ್, ಎಷ್ಟು ಟೈಮನ್ನು ತೊಗೊಂಡು. ಓಕೆ, ಸೊ ನೆಕ್ಸ್ಟ್. ಹಾಗಾದರೆ ಈ ಒಂದು ಡೈಲಿ ಲೈಫಲ್ಲಿ ಇದರ ಒಂದು ಯೂಸ್ ಏನಿದೆ ಅಂತ ಅಂದರೆ, ನಾವು ಎಲೆಕ್ಟ್ರಿಕ್ ಹೀಟರ್ನ ಬಳಸ್ತೀವಿ, ಎಲೆಕ್ಟ್ರಿಕ್ ಐರನನ್ನು ಬಳಸ್ತೀವಿ, ಇಮರ್ಷನ್ ರಾಡನ್ನು, ಎಲೆಕ್ಟ್ರಿಕ್ ಸ್ಟವ್, ಎಲೆಕ್ಟ್ರಿಕ್ ಕೆಟಲ್, ಹೇರ್ ಡ್ರೈಯರ್, ಆಮೇಲೆ ಇನ್ಕ್ಯಾಂಡಸೆಂಟ್ ಬಲ್ಪು. ಸೊ ಈ ಒಂದು ಹೀಟಿಂಗ್ ಎಲಿಮೆಂಟು ಹರಿದಾಗ ಬಿಸಿಯಾಗಿ ಕೆಲಸ ಮಾಡುತ್ತೆ. ಸೊ ಈ ಒಂದು ಪೇಜ್ನ ಒಂದು ಮುಖ್ಯ ಎಕ್ಸಾಮ್ ಪರ್ಪಸ್ಸಿಗೆ ಮುಖ್ಯ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ ಅಂದರೆ, ನೈಕ್ರೋಮ್ ತಂತಿಯ ಪ್ರತಿರೋಧ ತಾಮ್ರದ ತಂತಿಗಿಂತ ಹೆಚ್ಚು ಪ್ರತಿರೋಧ ಇದ್ದರೆ ಹೆಚ್ಚು ಶಾಖ ಆಗುತ್ತೆ. ಅಂದರೆ ಪ್ರತಿರೋಧ ಅಂದರೆ ರೆಸಿಸ್ಟೆನ್ಸ್. ಹೆಚ್ಚು ವಿದ್ಯುತ್ ಪ್ರವಾಹ ಇದ್ದರೆ ಹೆಚ್ಚು ಶಾಖ ಉಂಟು. ಇದನ್ನೇ ನಾವು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ ಅಲ್ವಾ. ಸೊ ನಿಮಗೆ ಹೇಳಬೇಕು ಅಂತ ಅಂದರೆ ಏನಪ್ಪ ಅಂತಂದರೆ, ವಿದ್ಯುತ್ ಹರಿದಾಗ ತಂತಿ ಏಕೆ ಬಿಸಿಯಾಗತ್ತೆ ಅನ್ನೋದು ಗೊತ್ತಾಯಿತು. ಪ್ರತಿಯೊಂದು ತಂತಿಯು ವಿದ್ಯುತ್ ಹರಿವಿಗೆ ಸ್ವಲ್ಪ ರೆಸಿಸ್ಟೆನ್ಸನ್ನು ನೀಡುತ್ತೆ. ನೈಕ್ರೋಮ್ ತಂತಿಯ ರೆಸಿಸ್ಟೆನ್ಸ್ ಜಾಸ್ತಿ ಇದೆ, ಹಾಗಾಗಿಬಿಟ್ಟು ಅದು ಬೇಗ ಬಿಸಿ ಆಗುತ್ತೆ. ಈ ವಿದ್ಯುತ್ ಶಕ್ತಿ ಶಾಖವಾಗಿ ಬದಲಾಗುವ ಕ್ರಿಯೆಯನ್ನು ನಾವು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಬಹಳಷ್ಟು ವಸ್ತುಗಳ ಮೇಲೆ ಈ ತತ್ವದ ಮೇಲೆ ವರ್ಕ್ ಮಾಡ್ತಿದೆ. ಇಸ್ತ್ರಿಪೆಟ್ಟಿಗೆ, ಕೆಟಲ್, ಸ್ಟವ್, ಹೇರ್ ಡ್ರೈಯರ್, ಬಹಳಷ್ಟು ಹೀಟರ್, ಗೀಸರ್. ಓಕೆ, ಫೈನ್. ಇಲ್ಲಿಯವರೆಗೆ ನಾವು ಪೇಜ್ ನಂಬರ್ 53ವರೆಗೆ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಕಂಟಿನ್ಯೂ ಮಾಡೋಣಂತೆ 54ರಿಂದ. ಫ್ರೆಂಡ್ಸ್, ಪ್ಲೀಸ್ ನನ್ನ ಎಕ್ಸ್ಪ್ಲನೇಷನ್ ಅರ್ಥ ಆಗಿದೆ, ನಿಮಗೆ ಈ ಒಂದು ಪಾಠ ಅರ್ಥ ಮಾಡ್ಕೊಳಕ್ಕೆ ಈಸಿ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಒಂದು ಕಮೆಂಟ್ ಮಾಡ್ರಪ್ಪ, ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ಗಳಿಂದಲೇ ನನಗೆ ಗೊತ್ತಾಗೋದು ಏನಪ್ಪ ಅಂತಂದರೆ ನನ್ನ ವೀಡಿಯೋಸ್ ನಿಮಗೆ ಲೈಕ್ ಆಗ್ತಿದೆಯಾ ಅಂತ ಹೇಳಿಬಿಟ್ಟು. ಈ ಒಂದು ನನ್ನ ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.